ಕೇರಳದಲ್ಲಿ ಒಂದು ಫ್ಲಡ್ ಅಲ್ಲಿ 7 ದಿನ ಒಂದು ಕಿಚನ್ ಮುಳುಗಿತ್ತು. ಅದು ನೀರು ಫುಲ್ ರಿಸೀಡ್ ಆಗೋಷ್ಟೊತ್ತಿಗೆ 13 ದಿನ ಹಿಡಿತು. ಈ 7 ದಿನ ಕಂಪ್ಲೀಟ್ ಆಗಿ ಮುಳುಗಿದ್ದ ಕಿಚನ್ ನಾವು ಮತ್ತೆ ಕ್ಲೀನ್ ಮಾಡಿ ರಿಅಸೆಂಬಲ್ ಮಾಡಿ ಹಾಕಿದೀವಿ. ಇಂಥ ಪ್ರಾಡಕ್ಟ್ ಯಾವ್ದಾದ್ರು ಇದ್ರೆ ಹೇಳಿ ಸರ್. ಬನ್ನಿ ಸರ್, ಇಲ್ಲಿ 1 ನಿಮಿಷ ಇದನ್ನ ನೋಡಿ. ಮುಟ್ಟವರೆಗೂ ನಿಮ್ಗೆ ಗೊತ್ತಾಗೋದಿಲ್ಲ ಇದು ಸ್ಟೀಲ್ ಅಂತ, ಮುಟ್ಟದ ಮೇಲೆನೆ ಗೊತ್ತಾಗೋದು. ವುಡ್ ಅಂತಾನೆ ಅನ್ಕೋತೀರಾ, ಫುಲ್ ವುಡ್ ಫೀಲಿಂಗ್ ಇರುತ್ತೆ ನಿಮ್ಗೆ. ನಮ್ದು ಪ್ರಾಡಕ್ಟ್ ಸ್ಪೆಷಾಲಿಟಿ ಏನಂತಂದ್ರೆ, ಇಲ್ಲಿ ಒಂದು ರಿಸೀವರ್ ಸಿಸ್ಟಮ್ ಇಟ್ಟಿದೀವಿ. ಇದ್ರೊಳಗಡೆ ಥ್ರೆಡಿಂಗ್ ಇದೆ. ಏನಾಗುತ್ತೆ, ಇದ್ರೊಳಗಡೆ ಹೋಗ್ಬಿಟ್ಟು ನಟ್ಸ್ ಸ್ಕ್ರೂಸ್ ಎಲ್ಲಾನು ಕುತ್ಕೊಳ್ಳುತ್ತೆ. ಬೈ ಚಾನ್ಸ್ ಆಗಿ ಇವಾಗ ಏನಾದ್ರು ಇದು ಸ್ಕ್ರೂ ಏನಾದ್ರು ಥ್ರೆಡಿಂಗ್ ಏನಾದ್ರು ಹೊಟ್ಟೋಯ್ತಂದ್ರೆ ಈ ರಿಸೀವರ್ ನ ತೆಗೆದ್ಬಿಟ್ಟು ಬೇರೆ ರಿಸೀವರ್ ಅದೇ ಜಾಗದಲ್ಲಿ ಹಾಕಿ ಅಲ್ಲೇ ನೀವು ಸ್ಕ್ರೂ ಟೈಟ್ ಮಾಡ್ಬೋದು. ಆದ್ರೆ ವುಡ್ ಅಲ್ಲಿ ಹೋದಾಗ ಏನಾಗುತ್ತೆ, ಹೋಲ್ ದೊಡ್ಡದಾಗ ಹೋದ್ರೆ ಇಡೀ ಪೋರ್ಷನ್ ನೀವು ಚೇಂಜ್ ಮಾಡ್ಬೇಕಾಗುತ್ತೆ. ನಮ್ಗೆ ಆಕ್ಸಿಜನ್ ಕೊಡುವಂತಹ ಮರ ಗಿಡಗಳನ್ನ ನಮ್ಮ ಸ್ವಂತ ಉಪಯೋಗಕ್ಕೆ ಕಡಿಯೋದಕ್ಕೆ ಬದಲು ಬನ್ನಿ ಸ್ಟೀಲ್ ಉಪಯೋಗಿಸೋಣ, ಪರಿಸರ ಸಂರಕ್ಷಿಸೋಣ.